ಹಲೋ ಗಾಯ್ಸ್, ವೆಲ್ಕಮ್ ಟು ಕಿರಣ್ ವಿತ್ ಮೀ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಟಸಾರ್ವಭೌಮ ಮೂವಿ ಬಗ್ಗೆ ರಿವ್ಯೂ ಮಾಡ್ತಿದ್ದೀನಿ, ಹಾಗೆ ಎಕ್ಸ್ಪ್ಲೇನು ಕೂಡ ಮಾಡ್ತಾಯಿದ್ದೀನಿ. ಗಾಯ್ಸ್ ಈ ನಟಸಾರ್ವಭೌಮ ಮೂವಿಯಲ್ಲಿ ಯಾವ ಯಾವ ಹೀರೋಗಳು ನಟಿಸಿದ್ದಾರೆ ಮತ್ತು ಯಾವ ಯಾವ ಹೀರೋಯಿನ್ಗಳು ನಟಿಸಿದ್ದಾರೆ ಮತ್ತು ಈ ಮೂವಿಯ ಬಜೆಟ್ ಎಷ್ಟಾಗಿದೆ ಮತ್ತು ಈ ಮೂವಿಯ ಕಲೆಕ್ಷನ್ ಎಷ್ಟಾಗಿದೆ ಮತ್ತು ಈ ಮೂವಿಯು ಯಾವ ಯಾವ ಭಾಷೆಗಳಲ್ಲಿ ಬಿಡುಗಡೆ ಹೊಂದಿದೆ ಅಂತ ಕೂಡ ಈ ವಿಡಿಯೋದಲ್ಲಿ ನೋಡೋಣ. ಗಾಯ್ಸ್ ಈ ನಟಸಾರ್ವಭೌಮ ಮೂವಿಯಲ್ಲಿ ಅನುಪಮ ಪರಮೇಶ್ವರ್ ಅವರಾಗಿರ್ಬೋದು, ಮತ್ತು ರಚಿತಾ ರಾಮ್ ಅವರಾಗಿರ್ಬೋದು, ಮತ್ತು ಚಿಕ್ಕಣ್ಣ ಅವರಾಗಿರ್ಬೋದು, ಮತ್ತು ಪುನೀತ್ ರಾಜ್ಕುಮಾರ್ ಅವರಾಗಿರ್ಬೋದು, ಮತ್ತು ಅಚ್ಯುತ್ ಕುಮಾರ್ ಅವರಾಗಿರ್ಬೋದು ಈ ಮೂವಿಯಲ್ಲಿ ನಟಿಸಿದ್ದಾರೆ. ಮತ್ತು ಈ ಮೂವಿಯ ಬಜೆಟ್ ಎಲ್ಲೂ ಕೂಡ ರಿನ್ಯೂವಲ್ ಮಾಡಿಲ್ಲ ಮತ್ತು ಈ ಮೂವಿಯ ಕಲೆಕ್ಷನ್ ಸುಮಾರು 28 ಕೋಟಿ ಕಲೆಕ್ಷನ್ ಆಗಿದೆ ಅಂತ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯ ಮೇನ್ ಲ್ಯಾಂಗ್ವೇಜ್ ಬಂದು ಕನ್ನಡದಲ್ಲಿ ಕೂಡ ತೆರೆಗೊಂಡಿದೆ ಮತ್ತು ಹಿಂದಿಯಲ್ಲಿ ಕೂಡ ಡಬ್ ಮಾಡುತ್ತಿದ್ದಾರೆ ಅಂತಲೂ ಕೂಡ ಹೇಳ್ಬೋದು, ಮತ್ತು ತೆಲುಗಿನಲ್ಲಿ ಕೂಡ ಡಬ್ ಆಗಿದೆ ಅಂತ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯು OTT ಯಲ್ಲೂ ಕೂಡ ಲಭ್ಯವಿದೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಈ ನಟಸಾರ್ವಭೌಮ ಮೂವಿಯಲ್ಲಿ ಡೈರೆಕ್ಟರ್ ಆಗಿರ್ಬೋದು, ಮತ್ತು ಪ್ರೊಡ್ಯೂಸರ್ ಆಗಿರ್ಬೋದು, ಮ್ಯೂಸಿಕರ್ಸ್ ಆಗಿರ್ಬೋದು ಮೂವಿಯನ್ನು ಸಾಕಾಗಿ ಕೂಡ ಕೊಟ್ಟಿದ್ದಾರೆ. ಮತ್ತು ಎಡಿಟಿಂಗ್ಸ್ಗಳಾಗಿರ್ಬೋದು ಮತ್ತು ಸಾಂಗ್ಸ್ಗಳಾಗಿರ್ಬೋದು ಮೂವಿಯನ್ನು ಸಾಕಾಗಿ ಕೂಡ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಗೈಸ್. ಮತ್ತು ಈ ನಟಸಾರ್ವಭೌಮ ಮೂವಿಯ ಒನ್ಲೈನ್ ಸ್ಟೋರಿ ನೋಡೋದಾದರೆ, ಈ ಮೂವಿಯಲ್ಲಿ ಅನುಪಮ ಪರಮೇಶ್ವರ್ ಅವರು ಒಂದು ಬುಕ್ ಆ್ಯಂಡ್ ನ್ಯೂಸ್ ಪೇಪರ್ ರೈಟಿಂಗ್ ಬರೆಯೋರಾಗಿರ್ತಾರೆ ಗೈಸ್. ಆ ರೈಟಿಂಗ್ ಬರೆಯೋರು ಏನು ಮಾಡ್ತಾರೆ ಅಂತಂದರೆ, ಅಲ್ಲಿ ಒಬ್ಬರು ಅಧ್ಯಕ್ಷರು ಅಂತ ಇರ್ತಾರೆ, ಅವ್ರ ಬಗ್ಗೆ ಅವ್ರು ಏನೇನು ಒಳ್ಳೆಯ ಕೆಲಸಕ್ಕಿಂತ ಕೆಟ್ಟ ಕೆಲಸ ಏನೇನು ಮಾಡ್ತಿರ್ತಾರೆ ಅದನ್ನೆಲ್ಲನೂ ಕೂಡ ಒಂದು ಪೇಪರಲ್ಲಿ ಬರಿತಾ ಇರ್ತಾರೆ. ಆ ಪೇಪರಲ್ಲಿ ಬರಿತಾ ಇದ್ದಾಗ ಏನಾಗುತ್ತೆ ಅಂತಾರೆ, ಪುನೀತ್ ರಾಜ್ಕುಮಾರ್ಗೆ ಆ ಪೇಪರಿಂದ ಒಂದು ಸಿಗ್ನೇಚರನ್ನು ಕೂಡ ಬರ್ತಾ ಇರ್ತದೆ. ಅವಾಗ ಏನು ಮಾಡ್ತಾರೆ, ಅನುಪಮ ಪರಮೇಶ್ವರ್ ಮತ್ತು ಪುನೀತ್ ರಾಜ್ಕುಮಾರ್ ಅವರು ಕೂಡ ಇಬ್ಬರು ಕೂಡ ಇಷ್ಟಪಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಏನಾಗುತ್ತೆ, ಅನುಪಮ ಪರಮೇಶ್ವರ್ ಒಂದು ದಿವಸ ಡೆತ್ ಆಗಿಬಿಟ್ಟಿರ್ತಾರೆ. ಆ ಡೆತ್ ಆಗ್ಬಿಟ್ಟಿದ್ದಾಗ ಏನಾಗುತ್ತೆ, ಅವ್ರ ಬಗ್ಗೆ ಸರ್ಚಿಂಗ್ ಮಾಡ್ತಾರೆ, ಪುನೀತ್ ರಾಜ್ಕುಮಾರ್ ಏನೂ ಕೂಡ ಸಿಗೋದಿಲ್ಲ. ಮತ್ತು ಏನು ಮಾಡ್ತಾರೆ ಅಂತಾರೆ, ಪುನೀತ್ ರಾಜ್ಕುಮಾರ್ ಅವರು ಬೆಂಗಳೂರಿಗೆ ಕೂಡ ಹೋಗ್ತಾರೆ ಅವರ ಕೆಲಸದ ಮೇಲೆ. ಆ ಕೆಲಸದ ಮೇಲೆ ಹೋಗಿದಾಗ ಏನಾಗುತ್ತೆ, ಅಲ್ಲಿ ರಚಿತಾ ರಾಮ್ ಅವರು ಕೂಡ ಬರ್ತಾರೆ. ಆ ರಚಿತಾ ರಾಮ್ ಅವರು ಕೂಡ ಬಂದು ಏನು ಮಾಡ್ತಾರೆ, ಇಬ್ಬರು ಬಂದು ಅಂತ ರಚಿತಾ ರಾಮ್ ಅವರು ಒಂದು ಸಿಮ್ ಆಫೀಸ್ ಇಟ್ಕೊಂಡಿರ್ತಾರೆ. ಅಲ್ಲಿ ಚಿಕ್ಕಣ್ಣವರು ಒಂದು ಸಿಮ್ಮನ್ನು ತಗೋಬೇಕಾಗುತ್ತೆ, ಇಬ್ಬರ ಮಧ್ಯೆ ಒಂದು ಕ್ರ್ಯಾಶ್ ಆಗುತ್ತೆ ಅಂತಾರೆ. ರಚಿತಾ ರಾಮ್ ಅವರಾಗಿರ್ಬೋದು, ಚಿಕ್ಕಣ್ಣ ಅವರಾಗಿರ್ಬೋದು, ಮತ್ತು ಪುನೀತ್ ರಾಜ್ಕುಮಾರಿಂದ. ಆವಾಗ ಏನಾಗುತ್ತೆ ಅಂತಾರೆ, ಈ ಪುನೀತ್ ರಾಜ್ಕುಮಾರ್ ಅವರು ಬಿಲ್ಡಿಂಗೆಲ್ಲ ಅಂತಾರೆ ಬಾಡಿಗೆ ಹೋಗ್ತಾರಲ್ಲ, ಅಲ್ಲಿ ಅನುಪಮ ಪರಮೇಶ್ ಅವ್ರದ್ದು ಒಂದು ಗ್ಲಾಸ್ ಇರುತ್ತೆ. ಆ ಗ್ಲಾಸನ್ನು ಏನು ಮಾಡ್ತಾರೆ, ಪುನೀತ್ ರಾಜ್ಕುಮಾರ್ ಅವರು ಮಿಸ್ ಆಗಿ ಕೊಡ್ತಾರೆ. ಆದರೆ ಅನುಪಮ ಪರಮೇಶ್ವರ್ ಅಂತ ಗೊತ್ತಿರೋದಿಲ್ಲ ಅವ್ರಿಗೆ ಗ್ಲಾಸ್ ಅಂತ. ಆವಾಗ ಏನಾಗುತ್ತೆ, ಆ ಅನುಪಮ ಪರಮೇಶ್ವರ್ ಆತ್ಮ ಕೂಡ ಅಲ್ಲಿ ಬರುತ್ತೆ. ಆತ್ಮ ಕೂಡ ಬಂದು ಏನು ಮಾಡುತ್ತೆ, ಪುನೀತ್ ರಾಜ್ಕುಮಾರ್ ಮೈ ಮೇಲೆ ಕೂಡ ಸೇರಿಕೊಂಡಿರುತ್ತೆ. ಆ ಸೇರ್ಕೊಂಡಾಗ ಏನು ಮಾಡ್ತಾರೆ, ಅಲ್ಲಿ ಚಿಕ್ಕಣ್ಣವರಾಗಿರ್ಬೋದು ಮತ್ತು ಅನುಪಮ ಪರಮೇಶ್ವರನ್ನು ಯಾರ್ಯಾರು ಸಾಯಿಸಿದ್ದಾರೆ ಮತ್ತು ಯಾರ್ಯಾರು ಕೂಡ ಡೆತ್ ಮಾಡಿಸಿದ್ದಾರೆ ಅಂತ ಕೂಡ ಈ ಮೂವಿಯಲ್ಲಿ ತಿಳ್ಕೊಳ್ಳೋದಕ್ಕೆ ಟ್ರೈ ಮಾಡುತ್ತೆ. ಮತ್ತು ಅದರಿಂದ ಯಾರ್ಯಾರಿದ್ದಾರೆ ಅಂತ ಕೂಡ ಈ ಮೂವಿಯಲ್ಲಿ ತೋರಿಸಿದ್ದಾರೆ ಗೈಸ್. ಮತ್ತು ಈ ನಟಸಾರ್ವಭೌಮ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿಯಾಗಿ, ಥ್ರಿಲ್ಲಿಂಗ್ ಮೂವಿಯಾಗಿ ತೆರೆಗೊಂಡಿದೆ ಅಂತಲೂ ಕೂಡ ಹೇಳ್ಬೋದು ಗಾಯ್ಸ್. ಇದೇ ರೀತಿ ಮೂವಿ ಅಪ್ಡೇಟ್ಗಾಗಿ ಕಿರಣ್ ವಿತ್ ಮೀ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್.